ನೀವು ಹೊರಗೆ ಬರ್ಲಾಕ್ ಬಿಡುದಿಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ 140 ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತನಾಡೋಕೆ ಧೈರ್ಯ ಎಟ್ಟು ಬಂದಿದೆ ಅಂದ್ರೆ ಏನ್ ಹೇಳ್ಯಾರಲ್ಲ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಬಟೆಗೆ ತಗೋ ಕಟೆಂಗೆ. ನಾವು ಜಾತಿ 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 ಹೊಡೆದಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷಿತ ಇಲ್ಲ. ಇವತ್ತು ನೋಡ್ರಿ, ಈಗ ನಮ್ಮ ಅರವಿಂದ್ ಲಿಂಬಾವಳಿ ಅವರು ಒಂದು ವಿಡಿಯೋ ತೋರಿಸಿದ್ರು ನನಗೆ. ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಹೊಲ ಎಷ್ಟೋ ತಲೆಮಾರಿನಿಂದ ಮಾಡ್ಕೊಂತ ಬಂದಂತ ದಲಿತರು ಹೊಲದಾಗ ಇವತ್ತು ಅವರು ತಪ್ಪಿಗೆ ಹಾಕೊಂಡು ಬಡಿಗೆ ತಗೊಂಡು ಹೋಗಿ ಅವ್ರು ಹೊರಗೆ ಹಾಕುವಂಥದ್ದು ಇವತ್ತು ವಿಡಿಯೋ ಬಂದಿದೆ. ನೀವು ವಿಚಾರ ಮಾಡಿ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ. ಹಿಂಗೇ ನಾವು ಬಿಟ್ಟಿವಿ. ನಾವು ವಕಫ್ ಬಗ್ಗೆ ಮಾತಾಡುವುದಿಲ್ಲ. ವಕಫ್ ಅನ್ನೋಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ. ಈ ಕ್ಯಾನ್ಸರ್ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ವಕಫ್ ಸಂಪೂರ್ಣ ನಿಷೇಧ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಯಾರಪ್ಪಂದು ಆಸ್ತಿರಿದು ಮುನ್ಕೊಳ್ಳೋರು ಪಾಕಿಸ್ತಾನಕ್ಕೆ ಹೋದ್ರತ್ತ ಅವ್ರು ಬಿಟ್ಟು ಹೋದ್ರತ್ತ. ಎಲ್ಲರೂ ದಾಖಲೆ ಐತಿ ನಿಮ್ ಪಾಕಿಸ್ತಾನ ಬಿಟ್ಟು ಹೋಗಾಗ? ಯಾವ್ದಾರ ತಾಂಬರ ತಗಡ್ದಾಗ ಅವ ಯಾವ ಹಿಂದಕ್ಕೊಬ್ಬ ಅರವತ್ತೊಬ್ಬವ ಅವ ಯಾವ ಆಗಿದ್ದಲ್ಲ ತಗಲಕ್ಕ. ಅವ ಏನ್ ಮಾಡಿದತ್ತ ಮೊಹಮ್ಮದ್ ಬಿನ್ ತಗಲಕ್ಕ ತೊಗಲಿನ ನೋಟ್ ಮಾಡಿದತ್ತ ನಾವು. ಅದಕ್ಕೆ ಮೊಹಮ್ಮದ್ ಬಿನ್ ತಗಲಕ್ಕ ಅಂದ್ರೆ ಹಾಪತ್ತಾರ ಅವಾಗ. ಅಂತಾದ್ರ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ? ಇವತ್ತು ನಮ್ಮ ರೈತರದ ಪ್ರಶ್ನೆ ಮಾಡ್ತೀರಿ ನೀವು. ಟ್ರಿಬ್ಯುನಲ್ಗೆ ಹೋದ್ರೆ ಅವ್ರ ಆಫೀಸ್ನಾಗ ಏನೂ ಇಲ್ಲ. ನಮ್ಮ ರೈತರಿಗೆ, ನಮ್ಮ ಮಠಾಧೀಶರಿಗೆ, ನಮ್ಮ ದೇವಸ್ಥಾನದ ನಾವೇ ಪ್ರೂಫ್ ಮಾಡಬೇಕು. ಇದು ನಮ್ಮ ಮುತ್ಯಾನಿಂದ ಬಂದದ್ರಿ, ಇದು ಚಾಲುಕ್ಯರು ಕಟ್ಟಿದ ಗುಡಿ ಅದರಿ, ಇದು ರಾಮ ಇಲ್ಲಿ ಭೂಸ್ಪರ್ಶ ಮಾಡಿದ್ದು, ಇಲ್ಲಿ ಹನುಮಂತ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿರುತ್ತೆ. ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ. ಒಂದು ಇನ್ನೂ ನಮ್ಮಲ್ಲಿ ಕೆಲವು ಮಂದಿ ಅದಾರ, ಎಷ್ಟು ನಾಲಾಯಕರು ಅದಾರಂದ್ರ, ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ. ನಾ ಏನ್ ಹೇಳಕತ್ತಿದ್ದು, ವಕಫ್ ಸಲುವಾಗಿ ಹೇಳಕತ್ತಿದ್ದೆ, ಮಠ ಮಂದಿರಗಳ ಬಗ್ಗೆ ಹೇಳಕತ್ತಿದ್ದೆ. ಅಲ್ಲೊಬ್ಬ ದಾವಲ್ ಸಾಬ್ ಮಲಿಕ್ ಸಾಬ್ ದೇಸಾಯಿ ಕೂತಿದ್ದ. ನಾ ಹಿಂಗೆ ಮಾತಾಡ್ಕೊತ ಹಿಂಗ ನೋಡಿದೆ ಅವನ್ನ, ಬಹಳ ಸೆಟಿಲ್ ಆಗತ್ತಿದ್ದಾವ. ನಾ ಅಂದ್ಯ ನಮ್ಮವ್ರ ಹುಡುಗರು ಒಂದ್ 4 ಕೊಟ್ರಂದ್ರೆ ಮ್ಯಾಗೆ ಹೋಗ್ತಿರ್ತೀವಿ. ಇರುದು ಹಿಂಗದ ನಾವು ಆ ಸೆಟಿತಾನೆ ಅಷ್ಟು. ಅವನ ಮಕ್ಕಳು ಒಬ್ಬ ದೊಡ್ಡ ಪೈಸನ ಒಬ್ಬ ಸೆಟಿಲ್ ಆಗತ್ತಿದ್ದಾವ. ಅವು 2 ಗಿಡಕ್ಕೆ ನೋಡಿದೆ. ಇದಕ್ಕಿಂತ ಮಂದಿ ಕಡಿಮೆ ಇರ್ತಿದ್ರು, ಅರ್ಧ ಇರಲಿಲ್ಲ ಕಾರ್ಯಕ್ರಮದಾಗ. ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರು ಹೊಡೆದಿದ್ರೆ 2 ಮ್ಯಾಗೆ ಹೋಗ್ತಾ ಇದ್ರು. ಅದಕ್ಕೆ ನಾ ವಿಚಾರ ಮಾಡಿದೆ, ನಾ ಏನದೆ ನಾ ಹಿಂಗೆ ಮಾತಾಡಿದ್ರೆ ನಾ ಯಾವ ಮಕ್ಕಳು ಅಂದ್ರು ಮಗನೇ ಅಲ್ಲ. ಅವತ್ತ ನಾ ಯಾಕ ಆ ಸ್ಟೇಜ್ ಬಿಟ್ಟು ಇಳಿದಿನಂದ್ರೆ, ನಾ ಏನರೇ ತಲೆ ಕೆಳಗೆ ಹಾಕಿ ಹಂಗೆ ಮಾತಾಡ್ಕೊತಿದ್ರು, ನಮ್ಮವ್ರು ಹಾಕಿ ಹೊಡೆದ್ ಜಡ್ದು ಬಿಡ್ತಿದ್ರು. ಯಾರ ಮುಂದ ಸುಮಾರು ಒಂದು 40-50 ಮಠಾಧೀಶ ಕೂತಿದ್ರು. ಅದು 3000 ಮಠದ ಸ್ವಾಮಿಗಳಿದ್ರು. ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು. ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು. ಇವತ್ತನ್ನೇನು ಯಾವಾಗ ಬೇಕಾದಾಗ ಬಂದು ತೆರೆದಾಗ ಮಾತಾಡಿ ಉತ್ತರ ಕೊಡ್ಲಾಕ ಆಗ್ತದ? ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ. ಮಾನ ಮರ್ಯಾದೆ ಐತೆ ಅವ್ರಿಗೆ. 6 ಲಕ್ಷ ರೂಪಾಯಿ ಕೊಟ್ಟ ಸಾಬರು, 15 ಕೋಟಿ ರೂಪಾಯಿ ಗುಡಿ ಕಟ್ಟಿರಿ ನೀವು. ನಮ್ಮ ಪುಣ್ಯಾತ್ಮ ಜಮಖಂಡಿ MLA 7-8 ಕೋಟಿ ರೂಪಾಯಿ ಅವರೇ ಖರ್ಚು ಮಾಡಲ್ಲ. 6 ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನಿ ಮುಂದೆ ಹೋಗಿ ನಿಂತಿರಲ್ಲ. ನಿಮ್ಮಂತ ನಾಯಕರು ಯಾರು ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಇನ್ನು ನಾನು ಹೇಳ್ತೀನಿ, ಯಾವ ಹಳ್ಳಿಯಾಗು ಯಾವ ಗುಡಿ ಗುಂಡಾರಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಜನಕನಟ್ಟೆ ರೊಕ್ಕ ತಗೋರಿ, ಕತ್ರಿ ಸಹಿತ ಅವ್ರ ಕಡೆ ತಗೋಬೇಡ್ರಿ.
ಪಾಪ ಒಬ್ಬ ದಲಿತ 11 ರೂಪಾಯಿ ಕೊಟ್ಟರದ 11 ಲಕ್ಷ ರೂಪಾಯಿ ತಗೋರಿ ಎಲ್ಲಾ ನಮ್ಮ ಸಮುದಾಯದವ್ರು ಕೂಡಿ ಕಟ್ಟಿ ಎಲ್ಲಾ ಸಮೂಹ ವಾಲ್ಮೀಕಿ ಸಮಾಜ, ಹಾಲ್ಮತ ಸಮಾಜ, ದಲಿತರು ಎಲ್ಲಾರು ಕೂಡಿ ಕಟ್ರಿ ಪಾಯಪ್ಪ. ಅಲ್ಲಮ್ಮ ಪ್ರಭು ಒಂದ್ ದಿವ್ಸ ಅವ್ರ ಹತ್ತಾರ ಏನತ್ತಾರ, ನನ್ನ ಮಕ್ಕಳು 6 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕೆ ಮಸೀದು ಅಲ್ಲಂ ಪ್ರಭು ಹೋಗ ಆತದ. ನೀವು 6 ಲಕ್ಷ ರೂಪಾಯಿ ಅವ್ರ ಮೂರ್ತಿ ಮೇಲೆ ಒಗದು ಬಂದ್ಬಿಡ್ರಿ. ನಿಮ್ಗೆ ನಿಜವಾಗಂತ ನಮ್ಮ ದೇವಸ್ಥಾನ ಉಳಿಬೇಕಾದ್ರೆ ಮಂತ್ರಾಲಯ ರಾಯರ ಮಠನೇ ಇವತ್ತು. ಅವ ಯಾವನೋ ಮಗ ನಮ್ಮ ಯಾವ ನಿಜಾಮ್ ಇದ್ದ ಅಲ್ಲಿ ಹಜಾಮ್ ಇದ್ದ ಅಲ್ಲಿ ಇದ್ರಾಗ ಎಲ್ಲಿ ನಿಜಾಮ್ ಅಲ್ರಿ, ಹೈದರಾಬಾದ್ ನಿಜಾಮ್ ಅಲ್ರಿ, ಅವ ನವಾಬ. ಅವ ದಾನ ಕೊಟ್ಟವನು CM ಇಬ್ರಾಹಿಂ ಹೇಳ್ತಾನೆ. CM ಇಬ್ರಾಹಿಂ ಹಿಡಿದು ಎಲ್ಲರೂ ಒಕ್ಕಪ್ಪ ಆಸ್ತಿ ತಿಂದವ್ರ ಅಂತೇಳಿ ಅನ್ವರ್ ಮಾನಪ್ಪಾಡಿ ವರದಿ ಒಳಗೆ ಹೇಳ್ಯಾರ. ಎಷ್ಟು ಬೆಲೆದು ಇವರು ಎಲ್ಲ ಹೊಡೆದಾರ. ರೆಹಮಾನ್ ಖಾನ್, ಹ್ಯಾರಿಸ್, ಅಲ್ಲಿನ ಕಮರುಲ್ ಇಸ್ಲಾಂ, ಜಾಫರ್ ಶರೀಫ್, CM ಇಬ್ರಾಹಿಂ, ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ ಇವರು ಎಷ್ಟು ಆಸ್ತಿ ಹೊಡೆದಾರ. ಎಷ್ಟು ನೋಡಿ ಅವಾಗ ಕಟ್ಟಿದ್ವಿ. ಒಂದು 10 ವರ್ಷ ಆಯ್ತಂದ್ರೆ ಅದು ರಿಪೋರ್ಟ್ ಕೊಟ್ಟು 10-12 ವರ್ಷದಿಂದ ಎಷ್ಟು ವ್ಯಾಲ್ಯೂಯೇಷನ್ ಮಾಡ್ರೆ ಗೊತ್ತದ ನಿಮ್ಗ? 2,70,000 ಕೋಟಿ ರೂಪಾಯಿ ವ್ಯಾಲ್ಯೂ ಆಗ್ತದೆ ಅವತ್ತು ಆ ಆಸ್ತಿ ಹೊಡೆದಾರು. ಅವಾಗ 2,70,000 ಕೋಟಿ. ಅವ ಜಮೀರ್ ಅಹಮದ್ ಖಾನ ಬೀದರ್ನ ಚಾಲೂ ಮಾಡದ. ಏನದ ಅವ ಜಮೀರ, ಇದು ಅಲ್ಲಾಕೆ ಆಸ್ತಿ, देखो फोटो, अरे 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 करे सैतान कहा है, ऐसा हो जाना चाहिए. ನಿಮ್ಮ ಅಪ್ಪಂದ ಅಲ್ಲದೆ ಅಲ್ಲಿ ಬಿಟ್ರೆ ಬೆದರ್ಕ ಮೊನ್ನೆ ಬೆದರ್ಕ್ ಹೋಗಿದ್ವಿ ನಾವೆಲ್ಲ ತಂಡ. ಬಂಧುಗಳಿಗೆ ಗುರ್ತೈತೆ ನಿಮ್ಗ, ನೀವು ಕೂತಿರಿ ಪಾಪ. ಯಾರ್ದು ಆ ಮುಸ್ಲಿಮ್ರದ್ದು ಹೋಗ್ಯತೆ, ನಮ್ಮ ಜೈನ್ ಸಮಾಜದ್ದು ಹೋಗ್ಯದ, ಇಲ್ಲೆಲ್ಲ ಹಿಂದೂಗಳಿಗೆಲ್ಲ ಹೋಗ್ಯದ. ನೀವು ಇನ್ನ 400-500 ಎಕರೆ ಕೂತೀರಿ. ಬೀದರ್ನಾಗ ಒಬ್ಬ ಜಾಫರ್ ಇರ್ತಾವ IAS ಅಧಿಕಾರಿ ಏನ್ ಮಾಡ್ಯಾನ ಗೊತ್ತದ? 10 ವರ್ಷದಿಂದ 13,500 ಎಕರೆ ಒಕ್ಕಪ್ಪ ಅಂದ್ಬಿಟ್ಟ. ಈ ಬಸವಣ್ಣವ್ರ ಬಗ್ಗೆ ಬಹಳ ಕತಿ ಹೇಳಕತ್ತಾರಲ್ಲ. ಈಗ ಒಂದು ಬಸವ ಮಂಟಪ ಕಟ್ಟಾರ ಬೀದರ್ ಸಿಟಿಯಾಗ, ಅದನ್ನು ಒಕ್ಕಪ್ ಮಾಡ್ಯಾರ. ಒಬ್ಬರೇ ಬಸವಣ್ಣನ ಅನುಯಾಯಿಗಳು ಮಾತಾಡ್ಲಕತ್ತಾರ. ನೀವು ಬಿಟ್ಟು ಬಸವಣ್ಣವ್ರು ಬೈತು, ಬಸವಣ್ಣವ್ರು ಬೈತು. ಇವತ್ತು ಅದಕ್ಕ ಅವ್ರಿಗೆ ಗುರುತಿಲ್ಲ. ಗುರುಗಳು ಹೇಳೋದಲ್ಲ, ಸನಾತನ ಧರ್ಮ ಉಳಿದ್ರೆ ಬಸವಣ್ಣನ ಉಳಿತಾನ, ಲಿಂಗಾಯತರು ಉಳಿತಾರ. ಇದು ತಲೆ ಮೊದಲು ಇಟ್ಕೋರಿ. ಎಲ್ಲಿವರೆಗೆ ಸನಾತನ ಧರ್ಮ ಇರ್ತದ ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿತಿದ್ದು ಬಂಧುಗಳೇ. ನೀವ್ಯಾರ ನೀಮ್ ಭೀಮ್ ಬಾಯಿ ಆಗುವುದೇ ಇಲ್ಲ. ನಮ್ ಕನೇರಿ ಮಠದ ಸ್ವಾಮಿಗಳು ಹೇಳ್ಯಾರ, ಹಿಂದೂ ಮುಸ್ಲಿಂ ಬಾಯಿ ಅನ್ನೋರು ಮೊದಲು ಮೆಟ್ಲು ಹೊಡಿಬೇಕಂತೆ. ಎಂದೂ ಆಗುದಿಲ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1942 ಒಂದು ಪುಸ್ತಕ ಬರ್ದಾರೆ, ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ. ಯಾರು ಓದೋರು ನೀವು ಓದ್ರಿ. ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ವಿಭಜನೆಗೆ ನನ್ನ ವಿರೋಧ ಇದೆ. ಒಂದು ವೇಳೆ ಈ ನೆಹರೂನ ಪ್ರಧಾನಮಂತ್ರಿ ಮಾಡುವಂತ ದುರಾಸೆಯಿಂದ ಮಹಾತ್ಮ ಗಾಂಧಿ ಏನಾದರೂ ಭಾರತ ವಿಭಜನೆಗೆ ಕೈ ಹಾಕಿದ್ರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸತ್ಯ ಹೇಳ್ಯಾರ ನೋಡಿ. ಇವತ್ತು ನಾವೆಲ್ಲ ಪೂಜೆ ಮಾಡ್ಬೇಕು ಆ ಪುಣ್ಯಾತ್ಮ. ನಾವೇನೋ ಊರ್ ಹೊರಗೆ ಇಟ್ಟಿವಿ. ನಮ್ಗ ಈಗದ್ದ ಅನ್ನೋದಾಯಿ. ನಾವು ವಿಧಾನಸಭಾದಾಗ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋಡಪ್ಪ, ಇಸ್ಲಾಮದಲ್ಲಿ ಅಣ್ಣತಮ್ಮರು ಬಾಯಿ ಇಲ್ಲೇ ಇಲ್ಲ. ಅವ್ರಿಗೂ ತಮ್ಮ ಧರ್ಮೀಯರನ್ನ ಬಿಟ್ರೆ ಮತ್ತೊಬ್ಬರಿಗೆ ಬಾಯಿ ಎಲ್ಲ ಕಡೆ ನಮ್ಮನ್ನೆಲ್ಲ ಕಾಫಿರತಾರೆ. ಕ್ರಿಶ್ಚಿಯನ್ರಲ್ಲಿ, ಹಿಂದೂ ಇರ್ಲಿ, ದಲಿತರಲ್ಲಿ ಯಾರೂ ಅಣ್ಣತಮ್ಮರಂತೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಲಹೆ ಕೊಡ್ತಾರೆ, ಒಂದ್ ವೇಳೆ ಭಾರತ ಪಾಕಿಸ್ತಾನ ನೀವು ಬೇರೆ ರಾಷ್ಟ್ರ ಮಾಡ್ಬೇಕಾದ್ರೆ ಇಲ್ಲಿಯ ಮುಸ್ಲಿಮರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ದಲಿತರನ್ನೆಲ್ಲ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕಂತ 1942 ಇದು ಯಾರಿಗಾರು ಗೊತ್ತೈತಿ? ನಾವು ಅಂಬೇಡ್ಕರ್ ಅನ್ಕೊಂಡ್ರೆ ದಲಿತರು. ಅಂಬೇಡ್ಕರ್ ಅಂತಹ
ನಾ ಹೇಳಿದೆ ವಿಧಾನಸಭೆ ಒಳಗ ನಮ್ಮ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ನನಗೆ ಅವಕಾಶ ಕೊಟ್ಟಿದ್ರು ಸಂವಿಧಾನ ಬಗ್ಗೆ ಮಾತಾಡ್ಲಕ್ಕ. ಅವಾಗ ನಾನು ಬುಕ್ಕ ತೆಗೆದು ನೋಡಿದೆ. ನಮ್ಮವರು ದತ್ತೋಪಂತ ಹೆಂಗಿದೆ, ನಮ್ಮ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರು ಒಂದು ಪುಸ್ತಕ ಬರೆದ, ಸುಮಾರು 750 ಪುಟ ಐತೆ. ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಶಾಂತಿ ಇರಬೇಕಾದ್ರೆ ಹಿಂದೂಗಳಿದ್ರೆ ಮಾತ್ರ ಶಾಂತಿ ಇರ್ತದೆ. ಈ ದೇಶನಾಗ ನೀವು ಏನಾರು ಇಟ್ಕೊಂಡ್ರಂದ್ರೆ ದಿನಾಲು ಬಾಂಬ್ ಸ್ಫೋಟು, ಕಲ್ಲು ಸ್ಫೋಟು, ಕಲ್ಲು ಹೊಡಿದು, ದಾಂಧಿ ಮಾಡುದು, ನಿಮ್ಮ ಹೊಲ ಹಾಕುದು ಅಂತ ಅವಾಗ ಹೇಳ್ಯಾರ. ಯಾವಾಗ? 42. ಇನ್ನೊಬ್ಬ ಈ ದೇಶನಾಗ ಒಬ್ಬ ದಲಿತ ನಾಯಕ ಇದ್ದ. ಅವನು ಮೊಹಮ್ಮದ್ ಅಲಿ ಜಿನ್ನಾ ಜೋಳ ಕೂಡಿ, ಅವನ ಹೆಸರು ಏನು ಒರಿಸ್ಸಾದ. ಅವರು ಏನ್ ಮಾಡಿದ್ರು, ಏನ್ ದಲಿತ ಮುಸ್ಲಿಂ ಬಾಯಿ ಅಂತೇಳಿ ಜೋಗೀಂದ್ರನಾಥ್ ಮಂಡಲ್, ಅವನು ಅಂಬೇಡ್ಕರ್ ಅಷ್ಟೇ ಪ್ರಬಲ ಒಬ್ಬ ದಲಿತ ಮುಖಂಡ ಇದ್ದ. ಜೋಗಿನಾಥ್ ಮಂಡಲ್ ಅವ್ರನ್ನ ತಲೆ ತುಂಬಿ ಏನ್ ಮಾಡಿದ, ಮೊಹಮ್ಮದ್ ಅಲಿ ಜಿನ್ನಾ, ನಾನು ದಲಿತರು ಮುಸ್ಲಿಂ ಬಾಯಿ ಅಂತೇಳಿ ನಮ್ಮಲ್ಲಿ ಹೊಡೆದು ದಲಿತರನ್ನ ನಮ್ಮ ಮೇಲ್ಜಾತಿಯವ್ರ ಮ್ಯಾಗ ಇದನ್ನ ಮಾಡ್ಬೇಕಂತ ಹೇಳಿ, ಅತ್ಯಾಚಾರ ಅನ್ಯಾಯ ಮಾಡ್ಬೇಕಂತ ಅವ್ನು ಏನ್ ಮಾಡಿದ, ಒಳಗೆ ಹಾಕೊಂಡ. ಜೋಗಿನಾಥ್ ಮಂಡಲ್ಗೆ ಹೇಳಿದ್ರು ಅಂಬೇಡ್ಕರ್ ಅವರು, ನೀ ಎಂದೂ ನಂಬ್ಲಾಕ್ ಹೋಗ್ಬೇಡ, ನಾವೇನೇ ಹೋರಾಟ ಮಾಡೋದಿದ್ರೆ ಹಿಂದೂ ಧರ್ಮದ ಜನರು ಕೂಡ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡೋಣ ತಿಳಿದ್ರ ಬಂಧುಗಳೇ. ಜೋಗಿನಾಥ್ ಮಂಡಲ್ ಮೊಹಮ್ಮದ್ ಜಿನ್ನಾನ್ ಮಾತು ಕೇಳಿ, ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳಿ ಪಾಕಿಸ್ತಾನಕ್ಕೆ ಹೋದ್ರು. ಪಾಕಿಸ್ತಾನದಾಗ ಅವ್ರನ್ನ ಮೊದಲ ಕಾನೂನು ಮಂತ್ರಿ, ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತೇನು? ಜೋಗೀಂದ್ರನಾಥ್ ಮಂಡಲ್. ಅಲ್ಲಿ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗಾಗಿ ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಒಂದು ಕ್ಯಾಬಿನೆಟ್ ಕೂಡ ಜೋಗಿನಾಥ್ ಮಂಡಲ್ ಕರೀಲಿಲ್ಲ. ಯಾವುದೇ ಕಾನೂನು ಪಾರ್ಲಿಮೆಂಟ್ ನಲ್ಲಿ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಮುಂದೆ ಏನ್ ಮಾಡ್ತಾರೆ ಗೊತ್ತೈತೆ, ನಾ ಜೋಗಿನಾಥ್ ಮಂಡಲ್ಗೆ ಅವ್ರನ್ನ ಮರ್ಡರ್ ಮಾಡ್ಬೇಕಂತ ಸಂಚು ಮಾಡ್ತಾರೆ. ರಾತ್ರಿ ಪಾಕಿಸ್ತಾನದಿಂದ ಓಡಿ ಬಂದು ಭಾರತದಲ್ಲಿ ಶರಣಾಗಿ ಇಲ್ಲಿ ಜೀವ ಬಿಡ್ತಾರೆ. ಆ ದಲಿತ ಮುಖಂಡನ ಇತಿಹಾಸನು ನೀವು ಎಲ್ಲ ವಿಚಾರ ಮಾಡಿ. ಇವತ್ತು ಯಾರಿಗೂ ಗೊತ್ತಿಲ್ಲ, ಈಗ ಗೊತ್ತಾಗಲಾಗದ. ನೀವು ನೋಡ್ರಿ, ಜೋಗಿನಾಥ್ ಮಂಡಲ್ ಅಂತ ಹೊಡೀರಿ ನೀವು, ಫಸ್ಟ್ ಲಾ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಅಂತ ಬರ್ತೈತಿ ಬಂಧುಗಳೇ. ಬಾಳಿ 40 ವರ್ಷದಾಗೆ ಬಂದು ಭುವನೇಶ್ವರದಾಗ ಎಲ್ಲೋ ಕೊನೆಯ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಅಂದ್ರೆ ನಾವು ಎಂದೂ ದಲಿತ ಮುಸ್ಲಿಂ ಬಾಯಿ ಆಗ್ಲಕ್ ಸಾಧ್ಯ ಇಲ್ಲ. ನಾವೆಲ್ಲ ಒಂದಾಗ್ಬೇಕು, ಅಸ್ಪೃಶ್ಯತೆಯಿಂದ ಹೊರಗೆ ಬರ್ಬೇಕು. ಅವ್ರ ಸಾಬ್ರು ಕರ್ಕೊಂಡು ಬೇಕಾದಂಗೆ ಊಟ ಮಾಡ್ತೀವಿ. ನಮ್ಮವ್ರೆ ಅಣ್ತಮ್ಮ ಊಟ ಮಾಡಕ್ಕೆ ಏನು ಬ್ಯಾನ್ ಆಗೈತೆ ನಮಗ? ಇದು ವಿಚಾರ ಮಾಡಿ. ಎಲ್ಲಿವರೆಗೆ ಈ ದೇಶ ನೋಡಿರತ್ತು ಬರೇ ನೀವು ತಿಳ್ಕೊಂಡ್ರಿ. ಇನ್ನಾಗ ನಮ್ಮ ಕಿಸಾನ, ಭಾರತೀಯ ಕಿಸಾನ್ ನಮ್ಮ ಅಧ್ಯಕ್ಷ ಕೊಟ್ರು, ನೀವೇನ್ ತಿಳ್ಕೊಂಡ್ರಿ? ಬರೇ ಇದ್ರಾಗ ತೇಲ್ದಾಳದಾಗ 8 ಎಕರೆ ಅಂತ ತಗೊಂಡ್ರಿ. ಇದು ವಕಫ್ 500 ಎಕರೆ ಐತ್ರಿ, 400 ಎಕರೆ ನೋಡ್ರಿ. ಅನಗವಾಡ್ಯಾಗ 220 ಎಕರೆ ವಕಫ್. ಬಿಡಗಿ ತಾಲೂಕದಾಗ ಈಗಿನ ಪ್ರಕಾರ 550 ಎಕರೆ. ಬಾಗಲಕೋಟೆ ಜಿಲ್ಲಾದಾಗ ಎಷ್ಟು ಗೊತ್ತೇನೆ? ಇನ್ನ ಮಕ್ಕೊಂಡಾರ ನಮ್ಮ ಮಂದಿನ ಇನ್ನ ಏನ್ರಿ, ನಮ್ಮ ಮನೆಯನ್ನಾಗೇನ್ರಿ ಕೊಡ್ರಿ, ನಮ್ಮ ಕಡೆಯಿಂದ ಬರ್ಬೇಡ್ರಿ ಅಂತ ಕೆಲವು ಮಂದಿ ನಮ್ಗೆ ಹೇಳಿದ್ರು. ಬಿಡ್ರಪ್ಪ ಅನ್ನ ಅಪ್ಪ ಇರ್ದಾಗ ಯಾವ ಹೇಳ ನಮ್ಗೆ ಉತ್ತರ ಕೊಡ್ಲಕ್ಕ ಹೋಗ್ಬೇಕಲ್ಲ. ಅದಕ್ಕ ಬಾಗಲಕೋಟೆ ಜಿಲ್ಲಾದಾಗ ನಮ್ಮ ಭಾರತೀಯ ಕಿಸಾನ್ ಸಂಘದ ರೈತ ಪ್ರಕಾರ 6590 ಎಕರೆ ಇವತ್ತು ವಕಫ್ ಆಗೈತಿ. ಇನ್ನೊಂದು ಲಿಸ್ಟ್ ಮಾಡ್ಯಾರ ನಮ್ಮ ಬಿಜಾಪುರನಾಗ. ನಮ್ಮ ಹೊಲವಾಡಕ್ಕೊಂದು ಊರ ಐತಿ, 1500 ಎಕರೆ ಈಗಾಗಲೇ ವಕಫತ್ ಮಾಡಿದ್ರು. ಇನ್ನೊಂದು ಲಿಸ್ಟ್ ಐತೆ ಅವ್ರ ಬಲ್ಲಿ, ಅದು 7,000 ಎಕರೆ. ಏನು? ಯಟ್ ಟು ಬಿ ವಕಫ್. ಮುಂದೆ ಇನ್ನೂ ವಕಫ್ ಆಗಲಿಕ್ಕೆ ಯೋಗ್ಯವಾದಂತಹ ಜಮೀನುಗಳ ಹತ್ರ ಇನ್ನೊಂದು ಲಿಸ್ಟ್ ಇದೆ. ನಮ್ಮ ಬಿಜಾಪುರನಾಗ ಹೇಳದ ಜಮೀನ್ ಎಂಬುದು 11,000 ಎಕರೆ. ನಮ್ಮ DC ಅವ್ರನ್ನ ರಿಪೋರ್ಟ್ ಕೊಟ್ಟರು 16,500 ಎಕರೆ. ದಿನ ಎರ್ಕೋತ್ ಹೊಂಟಿರ್ತದು. ನಾವೇನು ಹೋರಾಟ ಪ್ರಾರಂಭ ಮಾಡ್ತೀವಿ, ಮೊದಲು ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಿದ್ರು, 1,11,000 ಎಕರೆ ಕರ್ನಾಟಕದಲ್ಲಿ ನಮ್ಮ ಆಸ್ತಿ, ಅಲ್ಲಾಕೆ ಆಸ್ತಿ ಎತ್ತಿದ್ದ.
ಎಲ್ಲಿದ್ ಗೊತ್ತು ಅಲ್ಲಾನೇ ಇದ್ದಿದ್ದಿಲ್ಲ ಅವಾಗ ನಮ್ಮ ರಾಮ ಪಾಂಡವರಿದ್ದಾಗ ಅಲ್ಲ ಎಲ್ಲಿದ್ದ ದೇಶನಾಗ ನಮ್ಮ ಆಸ್ತಿ ಅದು ಹೇಳಲ್ಲ ಗುರುಗಳು ಮೂರು ತಲೆ ಮ್ಯಾಗ ಒಂದು ಕಾಲು ಇಟ್ಟಿದ್ರು ತುಳಿದು ಬಿಟ್ರಲ್ಲ. ಹಂಗ ಬಂಧುಗಳೇ ಇದೆಲ್ಲ ಭೂವರಹ ಆಸ್ತಿ ಅಂತ ಹೇಳ್ತಾರೆ. ಅಂದ್ರ ವರ ಅವತಾರದಲ್ಲಿ ಇದು ಆಸ್ತಿ ಇದೆ, ಅದ್ರ ಮ್ಯಾಗ ಭೂಮಿ ನಿಂತಿದಂತ. ಅವರು ವರಹ ಅಂದ್ರೆ ಅದನ್ನ ಹೊಟ್ಟೆ ಅದಕ್ಕೆ ಇನ್ ಮ್ಯಾಗ ಮಾಡ್ತೀವಿ ನಾವು. ಎಲ್ಲೆಲ್ಲದ ವರಹ ಅಂದ್ರೆ ಪೂಜೆ ಮಾಡಿಬಿಡ್ತೀವಿ, ಅದು ನಮ್ದು ಆಗ್ತದೆ ಹಿಂದೂ ಆಸ್ತಿ. ವರ ಅಂದ್ರೇನು ಹಂದಿ, ಆದ್ರ ಇದು ಯಾರು ಭೂ ವರಹ ಅಂದ್ರೇನು ಹಂದಿಯ ಎರಡು ಸೊಂಡಿಲ ಮ್ಯಾಗ ಭೂಮಿ ನಿಂತದ. ಅಂದ್ರೆ ಇಡೀ ಭೂಮಿನೇ ನಮ್ದ. ಇವ್ರು ಅದು ನಮ್ಮದು, ಇದು ನಮ್ಮದು, ವಿಧಾನಸಭಾ ನಮ್ದು, ಪಾರ್ಲಿಮೆಂಟ್ ನಮ್ದು, ಚಿಕ್ಕಪೇಟೆ ನಮ್ದು. ಮನೆಯಲ್ಲಿ ಹಾವೇರಿಗೆ ಹೋಗಿದ್ದೀವಿ, ಅಲ್ಲಿ ಒಂದು ಊರಾಗ ಕಡ್ಕೊಳತ್ ಊರಾಗ ಕೆರಿನೂ ಅವ್ರದೇ ಇತ್ತ, 220 KV ಸ್ಟೇಷನು ಅವ್ರದೇ ಇತ್ತ, ಗುಡಿನೂ ಅವ್ರದೇ ಇತ್ತ, ಎಲ್ಲ ಏರಿಸ್ಬಿಟ್ಟಾರ. ಊರವ್ರು ಹೋಗಿ ಅಲ್ಲಿ ಇದ್ರಲ್ಲ ಅವ್ರು ತಿರುಗಾಡಿ ಹೊಡೆದ್ರು, ಅವ್ರಿಗೆ ಬಿಟ್ಟು ಓಡಿ ಹೋಗ್ಬಿಟ್ಟಾರ. ಗ್ರಾಮ ಪಂಚಾಯತಿ ಇದು ಇದ್ದವ, ಎಲ್ಲಿವರೆಗೆ ಹೊರಗೆ ಬಂದು ನೀವು ಹೋರಾಟ ಮಾಡೋದಿಲ್ಲ, ಎಲ್ಲಿವರೆಗೆ ಇಂಥ ನಾಲಾಯಕರದಾರಲ್ಲ ಇವರು, ಅವರು ಗುಡಿಗೆ ರೊಕ್ಕ ಕೊಟ್ಟಾರಿ, ನಾವು ಎಲ್ಲಾ ಸಮಾಜದವ್ರು ಕೂಡಿ ಗುಡಿ ಕಟ್ಟಿವ್ರಿ ಅಂತಾರ, ಮುಂದೆ ನಿಮ್ಮ ಮ್ಯಾಗನು ಬರುವುದೇ ಅದು. ಅದಕ್ಕೆ ಬಂಧುಗಳೇ, ಇವತ್ತ ನಾವೆಲ್ಲ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ವಕಫ್ ಕಾನೂನು ಏನಿದೆ ಅದನ್ನು ಪೂರ್ತಿ ರದ್ದಾಗಬೇಕು. ಒಂದು ವೇಳೆ ಯಾರು ವಿರೋಧ ಮಾಡಿದ್ರು, ಪಾರ್ಲಿಮೆಂಟ್ ಏನಾರ ತೊಂದರೆ ಮಾಡಿದ್ರು ಅಂದ್ರ ಎಲ್ಲೆಲ್ಲಿ ಕಾಂಗ್ರೆಸ್ MP ಗಳದಾರ ಅವ್ರಿಗೆಲ್ಲ ಹೇಳಬೇಕು, ಇನ್ನು ನಮ್ಮ ಊರಿಗೆ ಬರೀ ಮಠ ನಮ್ಗೆ ನೋಡ್ಕೋತಿಲ್ಲತ್ತೆ, ನಿಮ್ಮ ಭೂಮಿನೇ ಹೋಗ್ತದೆ, ನಿಮ್ಮ ಮಠನೇ ಹೋಗ್ತದೆ. ಎಲ್ಲ ಬಿಡ್ರಿ, ಈಶ್ವರಲ್ಲ ಕೇಳೋಣ ಮತ್ ಕೆಲವು ಸ್ವಾಮಿಗಳು ಹೇಳ್ತಿರ್ತಾರೆ. ಈಶ್ವರ ಎಲ್ಲಿದ್ ಬರ್ತಾನ ಅವಮಾನ, ಅವ ಗಾಂಧಿ ಹೇಳದತ್ತ ನೀವು ಹೇಳ್ಕೊತ್ಕೂತ್ರ ಹೇಳಿದ್ರು. ರಾಮನ ಇದ್ರಾಗ ಅವ್ನು ತಗೊಂಡ್ ಬಂದಿರಿ, ಅದು ಅಲ್ಲ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪೂಜ್ಯರು. ಇವತ್ತು ನೋಡಿ ನಮ್ಮ ಮಠಾಧೀಶರು ಇಂಥ ಸಣ್ಣ ಸ್ವಾಮಿಗಳು ಬಂದ್ರೆ ಸಾಕು, ನಮ್ಗೆ ದೊಡ್ಡವ್ರು ಬರೋದು ನಮ್ಗೆ ಗುರ್ತದ. ಅವ್ರು 108 ಅವ್ರು ಸಾಲಿ ಪಾಲಿ ಅದ, ಅವ್ರು ಏನು ಅವ್ರಿಗೆ ಅನುದಾನ ಬೇಕು, ದಿನ ಮುಖ್ಯಮಂತ್ರಿ ಕಚೇರಿಗೆ ಇರ್ತಾರೆ. ಸಣ್ಣ ಸ್ವಾಮಿಗಳೇನೋ ನಮ್ಮ ಹಳ್ಳಿಯಾಗ ಅದಾರಲ್ಲ ಮಠಾಧೀಶರು, ಹಿಂಗೆ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥವ್ರ ಕಾಲು ಮುಗಿರಿ, ಶೋಭಾಜಿ ಮಾಡೋ ಸ್ವಾಮಿಗಳ ಕಾಲು ಮುಗಿಬೇಡಿ. ನಾನಂದ್ರೆ ನನ್ನ ಜೀವನದಾಗ ಮೊದಲು ನೋಡ್ತೀನಿ, ನಾವು ಅಳಿತೀನಿ ಕಾಲು ಮುಗಿಲಕ್ಕೆ ಯೋಗ್ಯತನು ಫಿಟ್ ಫಾರ್ ನಮಸ್ಕಾರ ಅವ್ರು ನೋ. ನಾ ಸಿದ್ದೇಶ್ವರ ಅಪ್ಪರ್ ಬಿಟ್ಟು 6 ಮಂದಿ ಕಾಲು ಮುಗಿತಿಲ್ಲ, ದೊಡ್ಡ ದೊಡ್ಡ ಸ್ವಾಮಿಗಳು ನಮಸ್ಕಾರಗಳು ಆರಾಮಿಗೆ ಕೇಳ್ತಿದ್ದೆ ನಾನು. ಏನ್ ಪಕ್ಕ ಇತ್ತು ಗೌಡಗತ್ತಿದೆ, ಏನ್ ಮಾಡೋದು ಈಗ ಎಂತ ಕಷ್ಟ ಕಾಲದಾಗ ಬರುವಂತ ಗುರುಗಳನ್ನ ನಾವು ನೆನೆಸ್ಬೇಕು, ಅವ್ನು ನೆನೆಸ್ಬೇಕು. ನಿನ್ನೆ ಇಸ್ಕೊಂಡವರು ಒಂದು ಮೀಟಿಂಗ್ ಮಾಡ್ಯಾರ, ಪೇಜಾವರ್ತಿಗಳು ಎಲ್ಲರೂ ಕೂಡಿ. ಇದನ್ನು ನಾವು ಹಗರು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ, ನಾವೆಲ್ಲ ಒಂದಾಗಿರ್ಬೇಕು. ಇವತ್ತು ನಾವು ನಾಳೆ ವಿಧಾನಸಭೆದಾಗ ನಾವು ಪ್ರಾರಂಭ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ನಾವು ವಕಫ್ ಕಾನೂನನ್ನ ವಿರೋಧಿಸೇ ಅಲ್ಲ, ಇನ್ನಾಗ ಹೇಳಿದ್ರೆ ನಮ್ಮ ಇವರು ಸಬ್ ರಿಜಿಸ್ಟ್ರಿ ಆಫೀಸ್ನಾಗ ಸ್ಟೇ ಕೊಟ್ಟು ತಗೊಂಡಾರಪ್ಪ. ನೀವು ಹೋದ್ರೆ ನೀವು ವಾಟ್ನಿ ಆಗುದಿಲ್ಲ, ನೀವು ಮಾರಾಟ ಮಾಡ್ಲಕ್ ಬರುದಿಲ್ಲ, ನಿಮ್ಮ ಅಣ್ಣ ತಮ್ಮರದು ಇದು ಮಾಡ್ಲಕ್ ಬರುದಿಲ್ಲ, ಹೆಸರು ಸೇರ್ಸಲಕ್ ಬರುದಿಲ್ಲ. ನೋಡ್ರಿ, ಒಂದು ಯಾವ್ದೋ ರಾಯಚೂರು ಜಿಲ್ಲಾದಾಗ ಒಬ್ಬ 4 ಎಕರೆ 17 ಗುಂಟೆ ಒಬ್ಬ ದಲಿತಂದು 84 ಅವನು ವಕಫತ್ ಮಾಡಿಬಿಟ್ಟ ದಲಿತ. ಆ ಪಾಪ ಬಂದು ಕಣ್ಣೀರು ಹಾಕ್ಲಕತ್ತಿದ್ದ. ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟ ವಕಫ್ದಾಗ, ಜಮೀನ್ ಯಾರ್ದೈತಿ 84-85 ಇರ್ತಾನ, ಆ ದಲಿತನ ಹೆಸರಲ್ಲಿ. ಇವತ್ತು ನಾವು ಹೋಗಿದ್ವಿ ನಾವು ರಾಯಚೂರ್ನಾಗ 150 ಎಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕೋದ್ರ ಸಲ ಲ್ಯಾಂಡ್ ಎಕ್ವಿಸಿಷನ್ ಆಗಿ ಯಾದಗಿರಿ. ಅಲ್ಲಿ ವಕಫದವರು ಅವ್ರು ಯಾರು ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ ನೋಟಿಸ್ ಕೊಟ್ಟಾರ, ಇದು ನಮ್ಮ ವಕಫ್ ಆಸ್ತಿ ಇದೆ, ರೈತರಿಗೆ ಪರಿಹಾರ ಕೊಡಬಾರ್ದು, ನಾವು ವಕಫ್ ಜಮಾ ಮಾಡ್ಬೇಕಂತೆ. ಅಂದ್ರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುವುದಿಲ್ಲ, ಮಾರಾಟ ಮಾಡಕ್ ಬರುದಿಲ್ಲ, ಬ್ಯಾಂಕ್ ಸಾಲ ತೆಗಿಲಕ್ ಬರುದಿಲ್ಲ. ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಬಹಳ ದೊಡ್ಡದೈತಿ. ಮೊನ್ನೆ ಒಬ್ಬ ವಕೀಲರು ಹೇಳಿದ್ರು, ಬರೀ 1,20,000 10,000 10,000 ಅನ್ಬೇಡ್ರಿ, ಇಡೀ ಕರ್ನಾಟಕದಾಗಿ ಅವ್ರ ಕ್ಲೇಮ್ ಏಟೈತಿ ಗೊತ್ತೇನು,
6,20,000 ಎಕರೆ ಹಾಕತ್ತಾರ ಅವರು. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರಲ್ಲ ಬಿಜಾಪುರ, ನಾವು ಶೋಭಕರ್ಲೆಲ್ಲ ಧರಣಿ ಕೂತಾಗ ಅವ್ರು ಹೇಳಿದ್ರು, ಮೊದಲ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಏನ್ ಹೇಳಿದ್ರು, 9.5 ಲಕ್ಷ ಎಕರೆ. ಇವತ್ತು ಎಷ್ಟು ಕ್ಲೇಮ್ ಮಾಡ್ಲಕತ್ತಾರ ಗೊತ್ತಾನೆ, ಭಾರತದ್ದು 38 ಲಕ್ಷ ಎಕರೆ ಕ್ಲೇಮ್ ಮಾಡ್ಲಕತ್ತಾರ. ಈಗ ಅವ್ರು ಬಂದ್ ಮನೆ ಕೊಡ್ಲಕತ್ತಾರ ಪಾರ್ಲಿಮೆಂಟ್ ಕಮಿಟಿ ಮುಂದೆ. ಎಷ್ಟು? 38 ಲಕ್ಷ. ಪಾಕಿಸ್ತಾನದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟೈತಿ? 9.5 ಲಕ್ಷ. ಎಷ್ಟು ಪಾಕಿಸ್ತಾನ ಆಗ್ತಾವ ಭಾರತದಾಗ? 4.9 ಎಷ್ಟು? 36 ಇಲ್ಲ? 4 ಪಾಕಿಸ್ತಾನ. ವಿಚಾರ ಮಾಡಿ ನೀವು. ಹಿಂಗೆ ಸುಮ್ ಕೂತ್ರಿ, ಅವನ್ ಹೋಗೈತಿ ಇವನ್ ಹೋಗಿ. ನಮ್ ಸಿದ್ದಣ್ಣ ಹೇಳಿದ್ರಲ್ಲ, ಒಮ್ಮೆ ನಿಮ್ದು ಬರೋದೆ, ನಿಮ್ ಮನೇನು ಹೋಗೋದೆ. ಅದಕ್ಕೆ ಬಂಧುಗಳೇ ಗಟ್ಟಿ ಆಗ್ರಿ. ಮೋದಿಯವರು ಅದನ್ನ ಅಮೆಂಡ್ಮೆಂಟ್ ಮಾಡಕ್ಕೆ ನಂದೈತಿ. ಒಂದ್ ವೇಳೆ ಯಾರೇ ವಿರೋಧ ಮಾಡಿದ್ರು ವಿರೋಧ ಪಕ್ಷದವ್ರು ಅಂದ್ರೆ ನಾವಂತ ಹೇಳ್ತೀವಿ, ಇನ್ನೇನು ಎಲೆಕ್ಷನ್ ಆದ್ರೂ ಪರವಾಗಿಲ್ಲ, 400 ಸೀಟ್ ತಂದು ಸ್ವಚ್ಛ ಒಟ್ಟೆ ವಕಫ್ ಅನ್ನೋದನ್ನೇ ಈ ದೇಶನ ಕಿತ್ತಾಕ್ರಂತ ಕಾನೂನು ತರಬೇಕು. ನೋಡ್ರಿ, ನಾವು ಮಾಡಿದ ತಪ್ಪು. ನಾವು ನಮ್ಮನ್ನು ದ್ರೋಹ ಮಾಡ್ಕೊಂಡಿವಿ. ನಮ್ಮ MP ಕ್ಯಾಂಡಿಡೇಟ್ ಸುಳ್ಸಂತ ಪ್ರಯತ್ನ ಮಾಡ್ತೀವಿ. ಇವತ್ತೇನು ಮೋದಿಯವ್ರಿಗೆ ಎಷ್ಟು ದೊಡ್ಡ ತೊಂದರೆ. ನಾವು ಚಂದ್ರಬಾಬು ನಾಯ್ಡು ಮ್ಯಾಗ ಡಿಪೆಂಡ್ ಇರ್ಬೇಕು, ನಿತೀಶ್ ಕುಮಾರ್ ಮ್ಯಾಗ ಡಿಪೆಂಡ್ ಇರ್ಬೇಕು, ನಮ್ಮ ಕುಮಾರಸ್ವಾಮಿ ಅವ್ರಂಗೆ ಕೇಳ್ದಂಗೆ ಇರ್ಬೇಕು. ಹೋದ ಟೈಮ್ನಾಗ ಏನೈತಿ 300 ಯಾರಿಗೂ ಕೇರೇ ಮಾಡ್ತಿದ್ದಿಲ್ಲ. ಎಷ್ಟು ಹೊರಗೆ ಹೋಗೋದು ಕಾನೂನು ಪಾಸ್ ಮಾಡಿಬಿಡ್ತಿದ್ವಿ. ಈಗ ಹಂಗೆ ಏನಾರ ಆತಂದ್ರೆ ಅವ್ರು ನೋಡ್ರಿ, ಅವ್ರು ಮುಸ್ಲಿಮರು ಧಮಕಿ ಕೊಡ್ತಾರೆ ನಿತೀಶ್ ಕುಮಾರ್ ಅವ್ರಿಗೆ, ಚಂದ್ರಬಾಬು ನಾಯ್ಡು ಏನ್ ಹೇಳ್ತಾರೆ, अगर तुमने वो सपोर्ट किया तो बिल को सपोर्ट किया तो 5 लाख लोगों का हम रैली बनाएंगे. ಎಲ್ಲಿ? ಆಂಧ್ರದ ಕಡಪ್ಪ. ಎಲ್ಲರಿಗೂ ಹುಟ್ಟಬೇಕು ಮಂದಿಗೆ. ಅಲ್ಲಿ ಪಾಟ್ನಾದಾಗ 5 ಲಕ್ಷ ಮಂದಿದು ಮನೆ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ದಿಲ್ಲಿ ಒಳಗೆ ಹೇಳ್ತಾನೋ, ನಿನ್ನೆ ಭಾರತೀಯ ನಗರ್ನಾಗ ಆಗೈತಿ. ಎಲ್ಲಾ ಯುವಕರಿಗೆ ಕರೆ ಕೊಡ್ತಾನವ. ಅವ್ರ ಮ್ಯಾಗ ಕೇಸ್ ಆಗುವುದಿಲ್ಲ. ಪಾಪ ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳು ಪಾಕಿಸ್ತಾನದಾಗ ಹಿಂದೂಗಳಿಗೆ ಮತದಾನ ಹಾಕಿಲ್ಲ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಇಷ್ಟೇ ಶಬ್ದ ಇದ್ದಿದ್ದಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡ್ಯಾರ ಅವ್ರ ಮೇಲೆ. ನನ್ನ ಮ್ಯಾಗ ಅಂದ್ರೆ ದಿನ ಒಂದು ಮಾಡ್ತಾರೆ, ಇವತ್ತೊಂದು ಮಾಡ್ಕೊಂಡೇ ಹೋಗ್ತಾರೆ. ನೋಡಕತ್ರಿ ಫುಲ್ ಪೊಲೀಸರದ್ದು ವಿಡಿಯೋ ನನ್ನ ಮ್ಯಾಗ ಐತಿ. ಡ್ಯಾಂಡ್ 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 ಡ್ಯಾಂಡ್. ಹಾ ಹೊಡ್ಕೊ, ನೀವು ಹ್ಯಾಕ್ಟಿ ಕೇಸ್ ಹಾಕ್ತಾರೆ ಹಾಕ್ರಿ. ನಾನ್ರು ಗಟ್ಟಿಯಾಗೇನಿ. ನಾವು ಏಟ್ ಕೇಸ್ ಹಾಕಿದ್ರು ಕೇಳೋದಿಲ್ಲ, ನೀವೇನು ಗುಂಡು ಹಾಕಿದ್ರು ಕೇಳೋದಿಲ್ಲ. ಸನಾತನ ಹಿಂದೂ ಧರ್ಮಕ್ಕಾಗಿ ಭಾರತಕ್ಕಾಗಿ ನಾವು ನಮ್ಮ ಪ್ರಾಣ ಕೊಳ್ಳಿಕ್ಕೆ ತಯಾರು. ನಾವೇನು ಅಂಜುದಿಲ್ಲ. ನಮ್ಮ ಅಂಜಿಸಿ ಭಾಷಣ ಮಾಡ್ಲಾರ್ದಂಗ ನೀವೇನ ಆಟ ಆಡಿದ್ರಿ. ನೇಪಾಳ ಇದು ಯಾವ್ದು ಬಾಂಗ್ಲಾದಾಗ ಸರ್ಕಾರಿ ನೌಕರದಾರರು ತಿಳ್ಕೊಂಡ್ಬಿಡ್ರಿ. ಇವತ್ತ ನಮ್ಮ ಹಿಂದೂಗಳಿಗೆ ನೌಕರದಾರ ಅದಾರಲ್ಲ, ಟೀಚರ್ ಅದಾರ, ಪೊಲೀಸ್ ನಮ್ಮ ಬಾಂಗ್ಲಾದಾಗ ಅದಾರಲ್ಲ, ಸಾಲ್ ಹಿಡಿದು ಬಂದೂಕ್ ತೋರಿಸಿ ಅವ್ರು ರಾಜೀನಾಮೆ ತಗೊಳಕತ್ತಾರ. ಎಲ್ಲಿ ಇವ್ರು ನೋಡ್ರಿ, ಒಬ್ಬ ಹೇಳ್ತಾನ ಹೈದರಾಬಾದ್ ನಾವು ಹಜಾಮ ಯಾರವ ಏನೋ ಅವ ಹೇಳ್ತಾನ 15 मिनट पुलिस को हटाओ, मिलिट्री को हटाओ, 100 करोड़ हिंदू को खत्म करेंगे. ले मगने मेरे पायजामದಾಗ ಕರ್ರತ್ ಹೋಯ್ತಿ. ಯಾರು ಶಿವಾಜಿ ಮಹಾರಾಜರ ಹೆಸರು ತೆಗೆದ್ರೆ ವಿರುದ್ಧ ಅಕ್ಬರ್ ದಿ ಗ್ರೇಟ್ ಅಂತ ಇತಿಹಾಸದಾಗ ಬರ್ದಾರಲ್ಲ, ಒಬ್ಬ ಕವಿ ಹೇಳ್ತಾನೆ, ಬರೇ ಮಹಾರಾಣಾ ಪ್ರತಾಪ್ ಹೆಸರು ತೆಗೆದ್ರೆ ಅಕ್ಬರ್ ಚಡ್ಡೆಗೆ ಆಟ ಅನಿಸ್ತಿದ್ದ. ಅವರು ಮಹಾರಾಣಾ ಪ್ರತಾಪ್ ನಿಧನ ಆಯ್ತಂತ ಸುದ್ದಿ ತಗೊಂಡು ಬಂದ್ರ ಅವ್ನ ಗಾಬ್ರ ಖರೇನೆ ಆಗೈತೆ. ಖರೇನೆ ಒಂದು 2 ತಾಸು ಅವನಿಗೆ ವಿಶ್ವಾಸ ಬರಲಿಲ್ಲ. ಶಿವಾಜಿ ಮಹಾರಾಜ್ ಹುಟ್ಟಿದ್ರ काशी कला जाती, मथुरा मस्जिद होती, अगर शिवाजी न होता तो सबका होती सुन्नत. ನಾವೆಲ್ಲ ಬಶೀರಮ್ಮ ಇರ್ತಿದ್ದೆ, ಬಸವಗೌಡ ಇರ್ತಿದ್ದಿಲ್ಲ. ಅದಕ್ಕೆ ಬಂಧುಗಳೇ, ಶಿವಾಜಿ ಮಹಾರಾಜನ ನೆನ್ಸ್ಕೋರಿ. ಬಸವಣ್ಣವ್ರ ಕಾಲಕ್ಕೆ ಇವ್ರು ಇಷ್ಟೇ ಇಲ್ಲ, ಅವ್ರು ಗುರ್ತಿರ್ಲಿಲ್ಲ ಪಾಪ. ಅವ್ರು ಎಲ್ಲೂ ಸನಾತನ ಧರ್ಮಕ್ಕೆ ಬೈರೇ ಇಲ್ಲ.
ಇವ್ರು ಕೆಲವೊಂದರ ಅವ್ರ ಹೆಸರು ತಗೊಂಡು ಏನೇನೇನೇನೋ ಹೇಳ್ತಾರೆ. ಸನಾತನ ಧರ್ಮ ನಮ್ದಲ್ಲ, ಅವ್ರದ್ದು ಕುಂಕುಮ ಹಚ್ಕೊಳ್ಬಾರ್ದು, ಅದು ರಕ್ತದಿಂದ ಬರೆದಂತ ಕುಂಕುಮ ಏನೇನು ನಿನ್ನೆ ನನಗೆ ಹಾಕಿದ್ರೆ ಮೆಸೇಜ್. ಅಲ್ಲಪ್ಪ, ಶಿವಾಜಿ ಮಹಾರಾಜ್ ಹುಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತರಲ್ಲಿ ಉಳಿತಿದ್ರಿ, ಬಸವಣ್ಣನ ವಿಭೂತಿಯಲ್ಲಿ ಉಳಿತಿತ್ತು. ಅದಕ್ಕೆ ಮೂಲ ಯಾರು ಉಳಿಸ್ಯಾರ ಅವ್ರನ್ನ ಕಾಯುವಂತದ್ದು. ಇವತ್ತು ಜೈನ ಮಂದಿರ ನೋಡ್ರಿ, ಪಾಕಿಸ್ತಾನದಾಗ ನಿನ್ನ ನೋಡ್ಲಕತ್ತಿದ್ದ ಒಂದು ಜೈನ ಮಂದಿರ, ಇಂಥ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಒಳಗ ಗೋಗಳನ್ನು ಕಡಿಯುವಂತ ಕೇಂದ್ರ ಆಗಿದೆ. ಅದಕ್ಕೆ ಬಂಧುಗಳೇ, ಒಕ್ಕಟ್ಟಾಗಿರ್ರಿ. ಈ ಎಲ್ಲ ಕಳ್ಳರೇನದ ನೀವು ಸಣ್ಣ ಪುಟ್ಟು ಲೀಡರ್ಗಳು ಏನೇನೋ ನನಗೆ ಭಾರಿ ಅಪಮಾನ ಆಯ್ತು, ಟಿವಿಯವರು ಹಂಗೆ ಹೊಡಿತಾರೆ, ವೇದಿಕೆಯಿಂದ ಇವರು ಓಡಿ ಹೋಗಿ ಅಪಮಾನ. ನಾ ಓಡಿ ಹೋಗು ಮಗ ಇದೀನಿ, ತೆರವಾಗ ಹೋಗ್ತೇವೆ, ನಾ ತಗೊಂಡ್ರೆ ಹೋಗ್ತೇನೆ, ಹಂಗೆ ಹೋಗು ಮಗ ಅಲ್ಲ. ಬರೀರಿ ಅದಕ್ಕೆ ಯಾರು ಖುಷಿ ಪಡಿಸಕ್ ಬರೀತೀರಿ ನಮ್ಗೆ ಗೊತ್ತದ. ನಾವು ಹೋರಾಟ ಮಾಡ್ಲಾಕತ್ತಿದ್ದು ಒಕ್ಕದ ಸಲುವಾಗಿ, ಹಿಂದೂಗಳ ಸಲುವಾಗಿ, ಯಾವುದೋ ಒಂದು ವ್ಯಕ್ತಿನ ಲೀಡರ್ ಮಾಡೋ ಸಲುವಾಗಿ ಅಲ್ಲ. ನಾವೆಲ್ಲ ಎಲ್ಲ ಹಗಲ ರಾತ್ರಿ ಅಡ್ಡಾಡಕತ್ತೀವಿ. ನಮ್ಮ ಟೀಮು ನಾವ್ ಎದಕ್ಕೆ ಅಡ್ಡಾಡಕತ್ತೀವಿ? ವಕಫ್ ಸನಾತನ ಧರ್ಮ. ನಾವೇನೋ ಅದು ಆಗ್ಬೇಕು, ಇದು ಆಗ್ಬೇಕು, ಅದಕ್ಕೆ ನಾವು ದೇವ್ರ ಗುಡಿಯಾಗ ಹೋಗಿ ಪೂಜೆ ಮಾಡೋದು ಇಲ್ಲ. ನಾವು ದೇವ್ರ ಗುಡಿ ಉಗ್ರ ನರಸಿಂಹನ ಪೂಜೆ ಮಾಡಿ ಬಂದೀವಪ್ಪ. ಯಪ್ಪ, ಉಗ್ರ ನರಸಿಂಹ ಅಂದ್ರೆ ಹೆಂಗ್ ಗೊತ್ತೈತಲ್ಲ, ಹೊಟ್ಟಿನ ಸೀಳಕ್ ಬಂದೀವಿ, ವಕಫನ ಅಂತ ಹೊಟ್ಟಿನ ಸೀಳಕ್ ಬಂದಿರೋ ಅಲ್ಲ. ಅದಕ್ಕೆ ನಮ್ಮ ಪೂಜೆ ಎದಕ್ಕೆ ನಾವು ಬೇಡಿದ್ದು, ಬಿದರ್ನ ನರಸಿಂಹ ದೇವಸ್ಥಾನ ಐತದ, ಆ ನೀರಾಗ ಹೋಗ್ಬೇಕು, ಇಟ್ಟು ನೀರು ಇರ್ತದಲ್ಲಿ, ಆ ನೀರಾಗ ಹೋಗಿ ದರ್ಶನ ತಗೋಬೇಕು. ಅಂತ ನರಸಿಂಹ, ಆ ನರಸಿಂಹ ದೇವರ ಆಶೀರ್ವಾದ ತಗೊಂಡು ಏನ್ ಬೇಡ್ಕೊಂಡ್ ಬಂದ್ವಿ ನಾವೆಲ್ಲ ಟೀಮು. ದೇವರ ಸನಾತನ ಧರ್ಮ ಮತ್ತು ಈ ವಕಫ್ ಏನಿದೆ ಅದನ್ನು ಸಂಪೂರ್ಣ ನಿಷೇಧ ಹಾಕುವಂತ ಆಶೀರ್ವಾದ ಮಾಡಿಕೊಂಡು ಬಂದಿದ್ದೀವಿ. ನಾನೇನೋ ಅಧ್ಯಕ್ಷ ಮಾಡ್ಬೇಕು, ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿಲ್ಲ. ಇದು ಬಹಳ ಕ್ಲಿಯರ್. ನಾವು ಏನಾಗಲಿ ಬಿಡ್ಲಿ, ಆದ್ರೆ ನಾವೆಲ್ಲ ಟೀಮ್ನವರು ನಿಮ್ಮ ಸಲುವಾಗಿ ಹಗಲು ರಾತ್ರಿ ಓಡಾಡ್ತೀವಿ. ಸಂದರ್ಭ ಬಂದ್ರೆ ಪ್ರಾಣ ಕೊಡ್ಲಿಕ್ಕೂ ನಾವು ತಯಾರಾಗ್ತೀವಿ ಅಂತ ಮಾತನ್ನು ಹೇಳಿ ಎಲ್ಲ ಒಕ್ಕಟ್ಟಾಗ್ರಿ. ಬೋಲೋ ಭಾರತ್ ಮಾತಾ ಕಿ.